ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರಿಸೋರದಿರಿ? ಸೊ ಇವತ್ತು ನಮ್ಮ ಆಡಿಯನ್ಸಿಗೆ ಟೊಮ್ಯಾಟೊ ರೈಸ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಚಟಾಪಟ್ 5 ನಿಮಿಷದಾಗ ರೆಡಿ ಆಗ್ತದೆ. ವಾವ್, ಟೊಮೆಟೊ ಬಾತ್ ಸ್ಮೆಲ್ಲರ ಭಾರಿ ಬರತೈತಿ, ಘಮ 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 ಅನ್ನತೈತಿ. ಈ ರೆಸಿಪಿನ ನೀವು ನೋಡ್ಬೇಕಂದ್ರೆ ಈ ವಿಡಿಯೋ ಎಂಡ್ ಮಟ ನೋಡ್ರಿ. ನಮ್ಮ ಅಶ್ವಿನಿ ಮೇಡಮ್ ಅವರು ಇದನ್ನ ಹೆಂಗೆ ಮಾಡೋದು ಅಂತ ಹೇಳಿ ನಿಮ್ಗೆ ಹೇಳ್ಕೊಡ್ತಾರ. ಹಾಯ್, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕೈ ತುತ್ತು. ಟಿಫಿನ್ ಸೀರೀಸ್ನ ಮತ್ತೊಂದು ಎಪಿಸೋಡ್ಗೆ ಸ್ವಾಗತ. ನಮ್ಮ ಶೆಫ್ ಅಶ್ವಿನಿ ಮೇಡಮ್ ಅವ್ರಿಗೂ ಸುಸ್ವಾಗತ. ನಮಸ್ತೆ ಮೇಡಮ್. ನಮಸ್ಕಾರ ರೀ, ಹೆಂಗಿದ್ರಿ? ನಾ ಆರಾಮಿದ್ದೀನಿ ರೀ, ನೀವು ಹೆಂಗಿದ್ದೀರಿ? ನಾವು ಆರಾಮಿದ್ದೀವ್ರಿ. ಇವತ್ತ ನಮ್ಮ ವೀಕ್ಷಕರಿಗೆ ಏನು ರೆಸಿಪಿ ಮಾಡಿ ತೋರಿಸೋರದ್ರಿ? ಸೊ ಚಟ್ಪಟ್ ಅಂತ ಹೇಳಿ ಟೊಮ್ಯಾಟೊ ಬಾತ್ ಹೆಂಗೆ ಮಾಡೋದು ಅಂತ ಹೇಳಿ ತೋರಿಸ್ತೀನಿ. ಓಕೆ, ಹಂಗಿತ್ತಂದ್ರೆ ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್ನ ತೋರಿಸ್ಬಿಡ್ರಿ. ಎಸ್, ಇಂಗ್ರೀಡಿಯೆಂಟ್ಸ್ ಪ್ಲೀಸ್. ರೈಸ್, ಟೊಮ್ಯಾಟೊ ಪೇಸ್ಟ್, ಆನಿಯನ್, ಪೊಟ್ಯಾಟೊ, ಗ್ರೀನ್ ಚಿಲ್ಲಿ, ಕಡ್ಲಿಬ್ಯಾಳಿ, ಶೇಂಗಾ, ಕೆಂಮೆಣಸಿನಕಾಯಿ ಪುಡಿ, ಜಿಂಜರ್ ಪೇಸ್ಟ್, ಗಾರ್ಲಿಕ್, ಗರಂ ಮಸಾಲ, ಉಪ್ಪು, ಅರಿಶಿನ, ಉದ್ದಿನಬ್ಯಾಳಿ, ಹಿಂಗ, ಜೀರಿಗೆ, ಸಾಸ್ವಿ, ಕೊತ್ತಂಬರಿ, ಎಣ್ಣೆ. ಹಂಗಿತ್ತಂದ್ರೆ ಇದು ನಿಮ್ಗೆ ಮಾಡಕ್ಕೆ ಫಸ್ಟ್ ಏನು ಕೊಡ್ಲಿರಿ? ನನ್ಗೊಂದು ಕಡಾಯಿ ಕೊಡ್ರಿ ಮೇಡಮ್. ನಿಮ್ಗೆ ಗ್ಯಾಸ್ ಮೇಲೆ ಕಡಾಯಿ ಇಟ್ಟು ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟೇನಿ. ಈಗ ನೆಕ್ಸ್ಟ್ ಪ್ರೊಸೆಸ್ ತೋರಿಸ್ತೀರಿ? ಎಸ್. ಸೊ ಈಗ ಕಡಾಯಿ ಒಳಗೆ ಫಸ್ಟ್ ಎಣ್ಣೆ ಹಾಕೋಬೇಕಾ? ನಂಗೆ ಎಣ್ಣೆ ಕೊಡ್ರಿ. ಓಕೆ, ತಗೋರಿ. ನಾವು ಒಂದು ಪ್ಲೇಟ್ ರೈಸ್ ಮಾಡಕತ್ತೇನೆ, ಅಂದ್ರೆ ಒಬ್ರಿಗೆ ಟಿಫಿನ್ ಮಾಡತ್ತೇನೆ. ಸೊ ಎಣ್ಣೆನೂ 1 ಸ್ಪೂನ್ ಹಾಕ್ಕೊಳತ್ತೇನೆ. ಹಾಂ, ಇದಕ್ಕೆ ನೆಕ್ಸ್ಟು ನಾವು ಪಟಾಟೆ ಹಾಕ್ಕೋಬೇಕು. ಫಸ್ಟಿಗೆ ಪಟಾಟೆ. ಹಾಂ, ಯಾಕಂತಂದ್ರೆ ನಾವು ಆಮೇಲೆ ಏನಾರ ಸಾಸಿವೆ ಜೀರಿಗೆ ಉಳ್ಳಾಗಡ್ಡಿ ಅದನ್ನೆಲ್ಲ ಹಾಕೋಣ, ಎಣ್ಣೆ ಮತ್ತು ಇದು ಜಾಸ್ತಿ ಎಣ್ಣೆ ಕಮ್ಮಿ ಆಗಿ ಬಟಾಟಿ ಬೇಯಂಗಿಲ್ಲ. ಕರೆಕ್ಟ್. ಸೊ ಇದು ಜಲ್ದಿ ಬೇಯಬೇಕು ಅಂದ್ರೆ ಫಸ್ಟ್ ಎಣ್ಣೆ ಒಳಗೆ ನಾವು ಇದು ಹಾಕೊಂಡ್ಬಿಡೋಣ. ಈಗ ಎಣ್ಣೆನೂ ಕಾದೈತಿ. ಸೊ ಈಗ ನಾನು ಸಣ್ಣಂಗೆ ಹೆಚ್ಕೊಂಡಿರೋ ಬಟಾಟಿ ಒಂದು ಅರ್ಧ ಬಟಾಟಿ ಐತಿದ. ಸೊ ಇದನ್ನು ಹಾಕ್ಕೊಂಡು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಹಾಂ, ಶ್ವೇತಾ ಮ್ಯಾಮ, ಆಲ್ಮೋಸ್ಟ್ ನಮ್ಮ ಪೊಟ್ಯಾಟೊ ಎಲ್ಲ ಬೆಂದಾವ. ಈಗ ಮುಂದಿನ ಸ್ಟೆಪ್ ಸಾಸಿವೆ ಜೀರಿಗೆ ಹಾಕೊಳ್ಳೋದು. ಫಸ್ಟ್ ಸಾಸಿವೆ ಕೊಟ್ಬಿಡ್ರಿ. ಸೊ ಸಾಸಿವೆ ಒಂದು ಅರ್ಧ ಸ್ಪೂನ್. ಈಗ ಜೀರಿಗೆ ಹಾಕ್ಕೊಳ್ಳೋಣ. ಜೀರಿಗೆ 1 ಸ್ಪೂನ್ ಫುಲ್ ಹಾಕ್ಕೊಳತ್ತೀನಿ. ಇದೆಲ್ಲ ಸ್ವಲ್ಪ ಚಟಪಟ ಅನ್ನಲಿ. ಇದಕ್ಕೆ ನಾವೇನು ಮಾಡೋಣ ನೆಕ್ಸ್ಟ್ ಅಂತಂದ್ರೆ ನಮ್ಮ ಗಾರ್ಲಿಕ್ ಜಿಂಜರ್ ಹಾಕೊಂಡ್ಬಿಡೋಣ. ಇಲ್ಲಿನ ಇವತ್ತು ಜಿಂಜರ್ ಪೇಸ್ಟ್ ತೊಗೊಂಡಿನಿ. ಗಾರ್ಲಿಕ್ಕನ್ನು ಮಾತ್ರ ಸಣ್ಣಗೆ ಹೆಚ್ಕೊಂಡ್ಬಿಟ್ಟೀನಿ. ಬೇಕಂದ್ರೆ ಅದನ್ನು ನಾವು ಸಣ್ಣ ಕಟ್ ಮಾಡ್ಕೊಂಡು ಮಾಡ್ಕೋಬೋದು. ಇಲ್ಲ ಪೇಸ್ಟ್ ಇರ್ತೈತಲ್ಲ, ಜಿಂಜರ್ ಗಾರ್ಲಿಕ್ ಪೇಸ್ಟ್, ಅದು ಸುಧಾ ಹಾಕ್ಕೋಬೋದು, ಏನು ಪ್ರಾಬ್ಲಮ್ ಇಲ್ಲ. ಫಸ್ಟ್ ಇದು ಗಾರ್ಲಿಕ್ ಹಾಕೊಳ್ಳೋಣ. ಸ್ವಲ್ಪ ಅದು ಹಸಿ ವಾಸನೆ ಹೋದ್ಮೇಲೆ ಜಿಂಜರ್ ಹಾಕೊಂಡ್ಬಿಡೋಣ. ಇಲ್ಲಾಂದ್ರೆ ಪೇಸ್ಟ್ ಹೊತ್ತು ಬಿಡ್ತೈತಿ ಇದಕ್ಕೆ. ಕರೆಕ್ಟ್. 2 ಸೆಕೆಂಡ್ ಸಾಕು. ಈಗ ಜಿಂಜರ್ ಪೇಸ್ಟ್ ಇದನ್ನು 1 ಸ್ಪೂನ್ ತೊಗೊಂಡೆ ನಾನು. ಅಕಸ್ಮಾತ್ 2 ಟಿಫಿನ್ ಬಾಕ್ಸ್ ಮಾಡೋದಿತ್ತು ಅಂತಂದ್ರೆ ಇದರಿಂದ ಹಾಕೋಬೋದು. ಈಗ ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬಿಡೋಣ. ಹಸಿ ಮೆಣಸಿನ್ಕಾಯಿನೂ ನಾನು 3 ರಿಂದ 4 ತೊಗೊಂಡಿದ್ದೆ. ಸೊ ಅದನ್ನು ಹಾಕ್ಕೊಂಡೆ. ಈಗ ಶೇಂಗಾ ಕೊಟ್ಬಿಟ್ಟೆ. ಶೇಂಗಾ ಇದನ್ನು ಸ್ವಲ್ಪ ಹುರ್ಕೊಂಡ್ಬಿಡೋಣ. ಅದು ಒಂದು 2 ಟೇಬಲ್ ಸ್ಪೂನ್ ಅಷ್ಟು. ಇದೊಂದು 2 ಟೇಬಲ್ ಸ್ಪೂನ್ ಅಷ್ಟು ತೊಗೊಂಡಿದ್ವಿ. ಇದನ್ನೆಲ್ಲ ಹುರ್ಕೊಂಡು ಸ್ವಲ್ಪ ಸೈಡಿಗೆ ಸ್ಪೇಸ್ ಮಾಡ್ಕೊಂಡು ಎಣ್ಣೆ ತಕ್ಕೊಂಡು ಇದ್ರೊಳಗಿಂದನೇ ಎಣ್ಣೆ ಸ್ವಲ್ಪ ಬಗ್ಗಿಸ್ಕೊಂಡ್ಬಿಡೋಣ. ಎಣ್ಣೆ ಬರ್ತೈತಿ. ಈ ಎಣ್ಣೆ ಒಳಗನ ಕಡ್ಲಿಬ್ಯಾಳಿ ಉದ್ದಿನಬ್ಯಾಳಿ ಹಾಕ್ಕೊಂಡ್ಬಿಡೋಣ. ಸೊ ಶ್ವೇತಾ ಮ್ಯಾಮ್, ಈಗೆಲ್ಲ ಇವೆ ವೆಜಿಟೇಬಲ್ಸ್ ಬೆಂದಾವ. ಸೊ ಎಣ್ಣೆ ಎಷ್ಟು ಚಂದ ಎಕ್ಸ್ಟ್ರಾಕ್ಟ್ ಆಯ್ತು ನೋಡ್ರಿ ನಮ್ದು. ಸೊ ಈ ಎಣ್ಣೆ ಒಳಗನ ನಾವು ಕಡ್ಲಿಬ್ಯಾಳಿ ಮತ್ತು ಉದ್ದಿನಬ್ಯಾಳಿ ಹಾಕ್ಕೊಳ್ಳೋಣ. ನಾವು ಮೊದಲ ಹಾಕ್ಕೊಂಡ್ಬಿಟ್ರೆ ಎಷ್ಟೊತ್ಲಾಗ ಹೊತ್ತಿ ಬಿಡ್ತಿದ್ದೆವು. ಕರೆಕ್ಟ್. ಸೊ ಕಡ್ಲಿಬ್ಯಾಳಿ ಒಂದು 2 ಸ್ಪೂನ, ಉದ್ದಿನಬ್ಯಾಳಿ 1 ಸ್ಪೂನ್. ಅದು ಸ್ವಲ್ಪ ಕೆಂಪಾಗೋ ಮಟ್ಟ ಗೋಲ್ಡನ್ ಬ್ರೌನ್ ಆಗಿಬಿಡ್ಲಿ. ಇದು ಗೋಲ್ಡನ್ ಬ್ರೌನ್ ಆಗೋ ತನಕ ಸ್ವಲ್ಪ ಹುರ್ಕೊಂಡ್ಬಿಡ್ರಿ. ಇದನ್ನು ಭಾಳ ಹೊತ್ತು ಟೈಮ್ ತಗೋತೈತಪ್ಪ ಅನ್ನಂಗಿಲ್ಲ, ಚಟಾಪಟ್ 10 ಮಿನಿಟ್ಸ್ ಒಳಗೆ. 10 ಮಿನಿಟ್ಸು ಭಾಳ, ಯಾಕಂದ್ರೆ ರೈಸ್ ಅಂತೂ ಮನೆಯೊಳಗೆ ಇದ್ದೇ ಇರ್ತೈತಿ. ಎಲ್ಲ ಆಲ್ಮೋಸ್ಟ್ ಇದ್ದೇ ಇರ್ತಾವ. 10 ನಿಮಿಷದ ಕೆಲಸ. ಶ್ವೇತಾ ಮಾಮ, ಈಗ ಕಡ್ಲಿಬ್ಯಾಳಿ ಉದ್ದಿನಬ್ಯಾಳಿನೂ ಹುರ್ಕೊಂಡೇನು ಚಲೋ ತಂಗ, ಅದನ್ನು ಗೋಲ್ಡನ್ ಬ್ರೌನ್ ಆಗಿತ್ತಲ್ಲ. ಸೊ ಈಗೆಲ್ಲ ಕೂಡ ಒಂದ್ಸಲ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಈಗ ಏನಪ್ಪ ಅಂದ್ರೆ ಉಳ್ಳಾಗಡ್ಡಿ ಹಾಕೊಂಡ್ಬಿಡೋಣ. 1 ಫುಲ್ ಉಳ್ಳಾಗಡ್ಡಿ ದೊಡ್ಡ ಸೈಜಿಂದ. ಸಣ್ಣದಿತ್ತಂದ್ರೆ 2 ತಗೋಬೋದು. ಸ್ವಲ್ಪ ಲೈಟ್ ಗೋಲ್ಡನ್ ಕಲರ್ ಆಯ್ತು, ಇಲ್ಲ ಟ್ರಾನ್ಸ್ಪರೆಂಟ್ ಆಯ್ತು ಅಂದ್ರೆ ಸಾಕು. ಹಸಿ ವಾಸನೆ ಹೋಗೋ ತನಕ. ಈಗ ನಾವೇನು ಹಾಕೊಳ್ಳೋ ನೆಕ್ಸ್ಟ್ ಅಂತಂದ್ರೆ ರೆಡ್ ಚಿಲ್ಲಿ ಪೌಡರ್ನ ನಾನು ಒಗ್ಗರಣೆ ಒಳಗನ ಹಾಕೊಳತ್ತೀನಿ. ಕಲರು ಚಲೋ ಬರ್ತೈತಿ ಅಂಥೇಳಿ. ಓಕೆ. 1 ಬೌಲ್ ರೈಸಿಗೆ ನಾನು 2 ಸ್ಪೂನ್ ತೊಗೊಳಕತ್ತೀನಿ. ಇಲ್ಲಿ ಇದಕ್ಕೆ ಅರ್ಶಿನ ಮತ್ತು ಉಪ್ಪು ಹಾಕೊಂಡ್ಬಿಡೋಣ. ಇವಾಗನೇ ಹಿಂಗೂ ಹಾಕ್ಕೊಳಕತ್ತೇನ. ಓಕೆ. ಫಸ್ಟ್ ಅರ್ಶಿನ ಹಾಕೊಳ್ಳೋಣ. ನೆಕ್ಸ್ಟ್ ಇದಕ್ಕೆ ಹಿಂಗೆ ಹಾಕೊಂಡ್ಬಿಡತ್ತೀನಿ. ಈಗ 1 ಚಿಟಿಕೆ ಅಷ್ಟೇ ಹಿಂಗೆ ಇದಕ್ಕೆ ಗರಂ ಮಸಾಲ ಹಾಕ್ಕೊಳತ್ತೀನಿ. ಗರಂ ಟೇಬಲ್ ಸ್ಪೂನ್. ಹಾಂ, ಅಷ್ಟು ತೊಗೊಂಡಿದ್ವಿ. ಉಪ್ಪು ಅಷ್ಟು. ಅನ್ನಕ್ಕೆ ಉಪ್ಪು ಹಾಕ್ಕೊಂಡಿದ್ರಿ ಅಂತಂದ್ರೆ ಇದಕ್ಕೆ ಸ್ವಲ್ಪ ನೋಡ್ಕೊಂಡು ಹಾಕೋರಿ, ರುಚಿಗೆ ತಕ್ಕಂಗೆ. ಮಸಾಲೆ ಎಲ್ಲ ಹಾಕಿದ ಕೂಡಲೇ ಘಮ ಘಮ ಅಂತ ಸ್ಮೆಲ್ ಬರಕ್ಕೆ
ಸರಿ. ಸೊ ಇವಾಗ ಏನು ಹಾಕೋಣ ಅಂತಂದ್ರೆ ನಮ್ಮ ಟೊಮ್ಯಾಟೊ ಪೇಸ್ಟ್ ಮಾಡ್ಕೊಂಡು ಇಟ್ಟಿದ್ವಿ. ಇಲ್ಲಿ ಸಣ್ಣ ಕಟ್ ಮಾಡಿ ಹಾಕೋಬಹುದ್ರಿ? ಹಾಕೋಬಹುದು, ಬಟ್ ಬೇಯಕ್ಕೆ ಭಾಳ ಟೈಮ್ ತಗೋತೈತಿ. ಸೊ ನಮ್ಮ ಟಿಫಿನ್ ಸೀರೀಸ್ ಫಟಾಫಟ್ ಇರೋದಕ್ಕೆ ನಾವು ಮಿಕ್ಸಿಗೆ ಹಾಕೊಂಡ್ಬಿಟ್ಟು. ಸೊ ಇಲ್ಲಿ 2 ತೊಗೊಂಡಿದ್ವಿ ನಾನು ಟೊಮ್ಯಾಟೊ, ಸಣ್ಣ ದೊಡ್ಡದಿತ್ತಂದ್ರೆ 1 ತೊಗೋಬೋದು ನೀವು. ಫುಲ್ ಹಸಿ ವಾಸನೆ ಹೋಗಿ ಅದು ಪೇಸ್ಟ್ ಆಗೋ ತನಕನೂ ಚಲೋ ಹೊತ್ತಂಗೆ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡು. ಕಲರ್ ಚೇಂಜ್ ಆಗ್ತೈತ್ರಿ ಅದು? ಬೇಯನ ಫುಲ್ ಬೇಯನ ನಾರ್ಮಲ್ ರೆಡ್ ಕಲರ್ ಬಂದ್ಬಿಡ್ತದೆ, ಅಂದ್ರೆ ಆರೆಂಜಿ ಕಲರ್. ಕರೆಕ್ಟ್. ಶ್ವೇತಾ ಮ್ಯಾಮ್, ಗೊಜ್ಜಂತೂ ರೆಡಿ ಆತ. ಇದಕ್ಕೇನಿಲ್ಲ, ಅನ್ನ ಮಿಕ್ಸ್ ಮಾಡಿದ್ರೆ ನಮ್ಮ ಡಿಶ್ ರೆಡಿ ಆಕೈತಿ. ಓಕೆ, ಇಷ್ಟು ಫಾಸ್ಟ್ 5 ಮಿನಿಟ್ಸ್ ಒಳಗೆ ರೆಡಿ ಆತ. ನಾನು ಮೊದಲು ಅನ್ನ ಮಾಡ್ಕೊಂಡು ಇಟ್ಕೊಂಡಿದ್ನಿ. ಈಗೇನಿಲ್ಲ, ಜಸ್ಟ್ ಮಿಕ್ಸ್ ಮಾಡ್ಕೊಳ್ಳೋದೈತಿ, ತಿನ್ನೋದೈತಿ. ನಾ ವೇಟ್ ಮಾಡತ್ತೀನಿ, ನೀವು ಹೆಂಗೆ ರಿವ್ಯೂ ಕೊಡ್ತೀರಿ, ಏನು ಅಂತೀರಿ ಇವತ್ತು ಅಂತ. ಅದು ನೋಡಿನೂ ನಂಗೆ ಬಾಯಾಗ ನೀರು ಬರತೈತೆ. ಹೆಂಗಿರ್ಬೋದು ಟೇಸ್ಟ್ ಅಂತ ಇಮ್ಯಾಜಿನ್ ಮಾಡತ್ತೆ ನಾನು. ನೋಡೋಣ ಟೇಸ್ಟ್ ಹೆಂಗಿರ್ತೈತೆ ಅಂತೇಳಿ ಹೇಳ್ತೇನೆ ನಿಮ್ಗೆ. ಸೊ ಶ್ವೇತಾ ಮ್ಯಾಮ ನೋಡಿದ್ರಲ್ಲ, ರೈಸ್ ರೆಡಿ ಆಗೈತಿ. ಲಾಸ್ಟ್ ಗಾರ್ನಿಶಿಂಗ್ ಸಂಬಂಧ ಕೊತ್ತಂಬರಿ ಹಾಕ್ಕೊಂಡ್ಬಿಡೋಣ. ಫುಲ್ ಕಲರ್ಫುಲ್ ಕಾಣತೈತಿ ಮೇಡಮ್. ಈಗ ಆಲ್ಮೋಸ್ಟ್ ರೆಡಿ ಆತಲ್ರಿ? ರೆಡಿ ರೀ. ಈಗ ನಿಮಗೆ ಜಸ್ಟ್ ಇದನ್ನು ಒಂದ್ಸಲ ಮಿಕ್ಸ್ ಮಾಡಿ ಸರ್ವ್ ಮಾಡಿ ಕೊಡ್ತಾರ. ಅಲ್ಲಿ ಮಟ ನೀವು ಹೋಗಿ ರೀಕ್ಯಾಪ್ ನೋಡ್ಕೊಂಡು ಬರ್ರಿ. Recap is only just to remind the cooking process. So do not directly watch the recap. Hope you watched the full video. ನೀವು ಮನಿ ಒಳಗ ಟೊಮೆಟೊ ಬಾತ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಕೊಡ್ಬೇಕಂತಿದ್ರ ಮತ್ತೆ ಯಾಕೆ ತಡ ಮಾಡಾತೀರಿ? ಬಡ ಬಡ ಪೆನ್ನ ಪೇಪರ್ ತಗೊಂಡು ರೆಡಿ ಆಗ್ರಿ. ಬೇಕಾಗಿರುವ ಸಾಮಗ್ರಿಗಳು ಮತ್ತು ಮಾಡುವ ವಿಧಾನನ ಹೇಳ್ಕೊಡ್ತೀನಂತ. ನೀವು ಬೇಕಂದ್ರೆ ವಿಡಿಯೋನ ಪಾಸ್ ಮಾಡಿ ಇಂಗ್ರೀಡಿಯೆಂಟ್ಸ್ದು ಸ್ಕ್ರೀನ್ಶಾಟ್ನು ತಗೋಬಹುದು. ಅನ್ನ 1 ಬೌಲ್, ಟೊಮೆಟೊ ಪ್ಯೂರಿ ಅರ್ಧ ಬೌಲ್, ಈರುಳ್ಳಿ 2, ಆಲೂಗಡ್ಡೆ 1, ಹಸಿಮೆಣಸಿನಕಾಯಿ 4 ರಿಂದ 6, ಶೇಂಗಾ 50 ಗ್ರಾಂ, ಅಚ್ಚ ಖಾರದ ಪುಡಿ 1 ಟೇಬಲ್ ಸ್ಪೂನ್, ಅರಿಶಿನ ಪುಡಿ ಅರ್ಧ ಟೇಬಲ್ ಸ್ಪೂನ್, ಗರಂ ಮಸಾಲ 1 ಟೇಬಲ್ ಸ್ಪೂನ್, ಇಂಗು 1 ಚಿಟಿಕೆ, ಶುಂಠಿ 1 ಇಂಚು, ಬೆಳ್ಳುಳ್ಳಿ 10 ರಿಂದ 12, ಕೊತ್ತಂಬರಿ 1 ಹಿಡಿಯಷ್ಟು, ಕಡಲೆಬೇಳೆ 2 ಟೇಬಲ್ ಸ್ಪೂನ್, ಉದ್ದಿನಬೇಳೆ 2 ಟೇಬಲ್ ಸ್ಪೂನ್, ಜೀರಿಗೆ 1 ಟೇಬಲ್ ಸ್ಪೂನ್, ಸಾಸಿವೆ 1 ಟೇಬಲ್ ಸ್ಪೂನ್, ಅಡುಗೆ ಎಣ್ಣೆ ಒಗ್ಗರಣೆಗೆ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು. ಗ್ಯಾಸ್ ಸ್ಟವ್ ಆನ್ ಮಾಡಿಕೊಂಡು ಒಂದು ಪ್ಯಾನ್ ಇಟ್ಕೊಂಡು ಅದ್ರೊಳಗೆ ಎಣ್ಣೆ, ಬಟಾಟಿ, ಸಾಸ್ವಿ, ಜೀರಿಗೆ, ಬೆಳ್ಳುಳ್ಳಿ, ಶುಂಠಿ ಪೇಸ್ಟ್, ಹಸಿ ಮೆಣಸಿನಕಾಯಿ ಮತ್ತು ಶೇಂಗಾ ಹಾಕಿ ಚಂದಾಗ ಬೇಯಿಸ್ಕೊರಿ. ಬೇಯಿಸ್ಕೊಂಡ್ಮೇಲೆ ಸ್ಕ್ರೀನ್ ಒಳಗೆ ತೋರಿಸ್ದಂಗೆ ಸೈಡಿಗೆ ಸರಿಸ್ಕೊಂಡು ಅದ್ರೊಳಗೆ ಉದ್ದಿನ ಬೇಳೆ ಮತ್ತು ಕಡ್ಲಿ ಬೇಳೆ ಹುರ್ಕೊಂಡು ಸ್ವಲ್ಪ ಹುರ್ಕೊಂಡ್ಮೇಲೆ ಅದನ್ನೆಲ್ಲ ಚಂದಾಗ ಮಿಕ್ಸ್ ಮಾಡ್ಕೊರಿ. ಈಗ ಅದ್ರೊಳಗೆ ಉಳ್ಳಾಗಡ್ಡಿ, ಅಚ್ಚ ಖಾರದ ಪುಡಿ, ಅರಿಶಿನ, ಇಂಗು, ಗರಂ ಮಸಾಲ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಟೊಮೆಟೊ ಪೇಸ್ಟ್ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡ್ರೆ ಗೊಜ್ಜು ಅಥವಾ ಒಗ್ಗರಣೆ ರೆಡಿ ಆತ್ ನೋಡ್ರಿ. ಲಾಸ್ಟಿಗೆ ಅನ್ನ ಹಾಕಿ ಚಂದಾಗ ಮಿಕ್ಸ್ ಮಾಡ್ಕೊಂಡು ಅದ್ರ ಮೇಲೆ ಕೊತ್ತಂಬರಿ ಸೊಪ್ಪು ಉದುರ್ಸಿದ್ರ ಆತ್ ನೋಡ್ರಿ. ಫಸ್ಟ್ ಕ್ಲಾಸ್ ಟೊಮೆಟೊ ಬಾತ್ ರೆಡಿ. ಶ್ವೇತಾ ಮ್ಯಾಮ್, ಟೊಮ್ಯಾಟೊ ರೈಸ್ ಅಂತೂ ರೆಡಿ ಆಗೈತಿ. ಟೇಸ್ಟ್ ಮಾಡಿ ಹೆಂಗದ ಅಂತ ಹೇಳಿ. ಫುಲ್ ಕಲರ್ಫುಲ್ ಆಗೈತಿ. ಫಸ್ಟಿಗೆ ಟೇಸ್ಟ್ ನೋಡಿ ಹೇಳ್ತೇನೆ ನಿಮ್ಗೆ. ಸ್ಮೆಲ್ಲರ ಭಾರಿ ಬರತೈತಿ. ಟೇಸ್ಟ್ ಮಾಡ್ತೇನೆ ಫಸ್ಟ್. ವಾವ್, ಅದ್ಭುತ ರೀ ಮೇಡಮ್. ಇನ್ನೊಂದು ಸ್ಪೂನ್ ತಿಂದ್ಬಿಡ್ತೇನೆ. ಮಸ್ತ್ ಆಗೈತಿ. ನೀವು ಯಾವ ಹೋಟೆಲ್ನಾಗ ಹೋದ್ರೂ ನಿಮ್ಗೆ ಈ ರೀತಿ ಡಿಶ್ ಸಿಗಂಗಿಲ್ಲ ಅನ್ಕೋತೇನೆ ನನ್ನ ಪ್ರಕಾರ. ಅಷ್ಟು ಟೇಸ್ಟ್ ಭಾರಿ ಆಗೈತಿ. ಅದ್ರೊಳಗೆ ಹಾಕಿರ್ತಕ್ಕಂಥ ಶೇಂಗಾ ಆಗಿರ್ಬೋದು, ಕಡ್ಲಿಬೇಳೆ, ಉದ್ದಿನಬೇಳೆ ಎಲ್ಲ ಕುಟುಂಬ ಅನ್ನತೈತಿ. ಆಮೇಲೆ ಟೊಮೆಟೊ ಪ್ಯೂರಿ ಮಾಡಿ ಹಾಕಿರೋದ್ರಿಂದ ಎಲ್ಲ ಕಡೆ ಫ್ಲೇವರ್ ಬರತೈತಿ. ಟೇಸ್ಟ್ ಚಲೋ ಆಗೈತಿ. ಥ್ಯಾಂಕ್ಸ್ ರೀ ಮೇಡಮ್, ನಮ್ಮ ಕಾರ್ಯಕ್ರಮಕ್ಕೆ ಬಂದ ಟೊಮೆಟೊ ಬಾತನ್ನ ಮಾಡಿ ತೋರಿಸಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಥ್ಯಾಂಕ್ ಯು. ಇವತ್ತಿನ ಟಿಫಿನ್ ಬಾಕ್ಸ್ ಸೀರೀಸ್ನ ಎಪಿಸೋಡ್ ಅಂತೂ ನೋಡಿದ್ರೆ ನೀವು. ಅಶ್ವಿನಿ ಮೇಡಮ್ ಅವ್ರು ನಮ್ಗೆ ಟೊಮೆಟೊ ಬಾತನ್ನ ಮಾಡಿ ತೋರಿಸಿದ್ರೆ. ನೀವು ಒಂದ್ಸಲ ಮನೆ ಒಳಗೆ ಟ್ರೈ ಮಾಡಿ ನೋಡ್ರಿ. ಹೆಂಗಾಗಿತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಹೇಳ್ರಿ. ನೀವು ಯಾರು ನಮ್ಮ ಚಾನಲ್ಗೆ ಬಂದ ಭಾಗವಹಿಸಬೇಕು ಅನ್ನೋ ಆಸಕ್ತಿ ಏನಾದರೂ ನಿಮ್ಗಿತ್ತಂದ್ರೆ ನಾನು ಕೆಳಗಡೆ ಒಂದು ಕಾಂಟ್ಯಾಕ್ಟ್ ನಂಬರನ್ನು ಕೊಟ್ಟಿರ್ತೀನಿ. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿರಿ. ಇಲ್ಲ ಅಂದ್ರೆ ನಮ್ಮ ಇನ್ಸ್ಟಾಗ್ರಾಮ್ ಐಡಿಗಳದಾವ, ಟಾಕ್ ಟು ಶ್ವೇತಾ ಪವನ್ ಬೆಳಗಾವಿ ಚಿಟ್ಟೆ ಕೈತುತ್ತು. ಅಲ್ಲಿ ಹೋಗಿನೂ ಸಹಿತ ನೀವು ಮೆಸೇಜನ್ನು ಮಾಡ್ಬೋದು. ನಿಮ್ಮ ಕೈ ರುಚಿನ ಇಡೀ ಕರ್ನಾಟಕಕ್ಕೆ ತೋರಿಸ್ಬೋದು ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ನ ನಾನು ಇಲ್ಲೇ ಎಂಡ್ ಮಾಡತ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿರಿ. ಇಷ್ಟ ಆಗಿಲ್ಲ ಅಂದರೆ ಯಾಕೆ ಇಷ್ಟ ಆಗಿಲ್ಲ ಅಂತ ಕಮೆಂಟ್ ಮಾಡಿ ಹೇಳ್ರಿ ಅಂತ ಹೇಳ್ತಾ ಈ ಎಪಿಸೋಡ್ನ ಇಲ್ಲೇ ಎಂಡ್ ಮಾಡಿ ಮತ್ತೊಬ್ಬ ಹೊಸ ಅತಿಥಿ ಜೊತೆ ಹೊಸ ರೆಸಿಪಿಯೊಂದಿಗೆ ಸಿಗೋಣ ಅಂತ. ಲವ್ ಯು ಆಲ್. ಬಾಯ್, ಟೇಕ್ ಕೇರ್.